ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕುಂತಿ ಇಲ್ಲದೆ ಪಾಂಡವರೇ, ದ್ರೌಪದಿ ಇಲ್ಲದೆ ಭಾರತವೇ, ಗಂಡು ಇಬ್ಬರ ಸ್ವತ್ತಲ್ಲವೇ. ನಮ್ಮ ಜನ್ಮಕ್ಕೆ ಈ ಹೆಣ್ಣು, ನಮ್ಮ ಮರಿಯ ಜನ್ಮಕ್ಕೆ ಆ ಹೆಣ್ಣು, ನಮ್ಮ ಎರಡು ಕಣ್ಣು ಎರಡು ಹೆಣ್ಣು. ಮೂಡಣದ ಸೂರ್ಯ ತಾಯಿಯ ಮಡಿಲಂತೆ, ಪಡುವಣದ ಸೂರ್ಯ ಮಡದಿಯ ಮಡಿಲಂತೆ. ಎಂಥ ಅರ್ಥಗರ್ಭಿತ ಸಾಂಗ್ರಿ ಇದು. 1998 ಬರೋ ಸಿನಿಮಾ ತುತ್ತಮುತ್ತ. ಅರ್ಜುನ್ ಸರ್ಜಾ ಅವರ ಪ್ರೊಡಕ್ಷನ್ನು, ಅವರ ಅಣ್ಣ ಕಿಶೋರ್ ಸರ್ಜಾ ಅವರು ಡೈರೆಕ್ಟ್ರು. ಈಗ ನಮ್ಮೊಂದಿಗಿಲ್ಲ ಕಿಶೋರ್ ಅವರು. ಇಲ್ಲಿ ಈ ತುತ್ತಮುತ್ತದು ಟೈಟಲ್ ಸಾಂಗ್ ಹುಟ್ಟಿದಂಥ ಒಂದು ಮಾಹಿತಿ ನಿಮ್ಗೆ ಹೇಳ್ಬೇಕು. ಸಖತ್ ರೋಚಕವಾಗಿದೆ ಅದು. ರಿಚರ್ಡ್ ಲೂಯಿಸ್ ಅವರು ಮಾಡಿದಂಥ ಒಂದು ಎಳೆನ ಕಿಶೋರ್ ಸರ್ಜಾ ಅವರು ಡೆವಲಪ್ ಮಾಡಿ ಒಂದು ಒಳ್ಳೆ ಕತೆ ಮಾಡ್ತಾರೆ. ಹಂಸಲೇಖ ಅವರಿಗೆ ಫೋನ್ ಮಾಡ್ತಾರೆ. ಸಂಧ್ಯಾ ಲಾಡ್ಜು ಅಥವಾ ವುಡ್ಲ್ಯಾಂಡ್ ಲಾಡ್ಜು, ಯಾವುದು ಅಂತ ನನಗೆ ಹೋಟ್ಲು ನೆನಪಿಲ್ಲ. ಫೋನ್ ಮಾಡ್ತಾರೆ ಅಲ್ಲಿಂದ, ಗುರುಗಳೇ ಒಂದು ಒಳ್ಳೆ ಕತೆ ಮಾಡಿದ್ದೀನಿ, ಮ್ಯೂಸಿಕ್ ಮಾಡಿಕೊಡ್ಬೇಕು ಅಂತ. ಹಂಸಲೇಖ ಅವರು ಸಿಕ್ಕಾಬಟ್ಟೆ ಬಿಸಿ, ನಂಗೆ ಆಗಲ್ಲಪ್ಪ, ನೀನು ಯಾರ ಹತ್ರ ಮಾಡಿಸ್ಕೋ, ನನಗೆ ಕೇಳಲೇಬೇಡ ಈಗ ಅಂತಾರೆ. ಇಲ್ಲ ಇಲ್ಲ ನೀವೇ ಮಾಡಬೇಕು ಅಂತ ಒಂದು ವಾದ ನಡೀತದೆ. ಹಂಸಲೇಖ ಅವರು ಒಪ್ಪಲ್ಲ. ಕೊನೆಗೆ ಆಗ ಹಂಸಲೇಖ ಅವರಿಗೆ ಕಿಶೋರ್ ಅವ್ರನ್ನ ಮಾತು ಹೇಳ್ತಾರೆ, ಒಂದು ಎಳೆ ಹೇಳ್ತೀನಿ, ಹೇಗಿದೆ ಅಂತ ಡಿಸೈಡ್ ಮಾಡಿ, ಆಮೇಲೆ ಮ್ಯೂಸಿಕ್ ಮಾಡಬೇಕಾ ಬೇಡ ಅಂತ ತೀರ್ಮಾನ ಮಾಡಿ ಅಂತ. ಸರಿ ಹೇಳಪ್ಪ ಅಂತಾರೆ. ನಮ್ಮ ದೇಶದಲ್ಲಿ ಬಗೆಹರಿಯದಂಥ ಸಮಸ್ಯೆ ಇರೋದು ಅತ್ತೆ ಸೊಸೆ ಜಗಳ. ಅತ್ತೆನ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತಾರಲ್ಲ, ಆ ರೀತಿ ಇವರಿಬ್ಬರ ಜಗಳದಲ್ಲಿ ಇಲ್ಲಿ ಮಗ ಒದ್ದಾಡ್ತಾನೆ, ಆ ಪೇಚಕ್ಕೆ ಸಿಲುಕ್ತಾನೆ. ಅತ್ತೆ ಸೊಸೆ ಜಗಳದಲ್ಲಿ ಆ ಸೊಸೆಯ ಗಂಡ, ಅತ್ತೆಯ ಮಗ, ಅವನ ನಾಯಕ, ಅವನು ಒದ್ದಾಡ್ತಾನೆ. ಸಿನಿಮಾ ಪೂರ್ತಿ ಮ್ಯಾನೇಜ್ ಮಾಡ್ಕೊಂಡು ಬರ್ತಾನೆ. ಆ ಥರ ಒಂದು ಕತೆ ಮಾಡಿದ್ದೀನಿ. ಸಿನಿಮಾ ಪೂರ್ತಿ ಇದು ಬರುತ್ತೆ, ಅಲ್ಲಲ್ಲಿ ಮ್ಯಾನೇಜ್ ಮಾಡೋದೆಲ್ಲ ಬರುತ್ತೆ, ಒಂದು ಕಾಮಿಡಿ ಬರುತ್ತೆ, ಕೊನೆಗೆ ಎಮೋಷನಲ್ ಆಗಿ ಎಂಡ್ ಆಗುತ್ತೆ. ನೀವೇನು ಮಾಡ್ಕೊಡ್ತೀರಾ ಮ್ಯೂಸಿಕ್ ಅಂತ. ಎಲ್ಲಿದ್ಯಾ ನೀನೀಗ ಅಂತ ಕೇಳ್ತಾರೆ. ಇಂಥ ಹೋಟ್ಲು ಅಂತಾರೆ. ಅಲ್ಲೇ ಇರು, ನಾನು 3:15 ಗಂಟೆಗೆ ಬರ್ತೀನಿ ಅಂತಾರೆ. ಹಂಸಲೇಖ ಅವರು ಹೋಗ್ತಾರೆ, ಕಾರ್ ತಗೊಂಡು ಅವರೇ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಹೋಗಿ ರೂಮ್ಗೆ ಎಂಟ್ರಿ ಆಗುವಾಗ ಅಲ್ಲಿ ರಿಚರ್ಡ್ ಲೂಯಿಸ್ ಅವರು, ಕಿಶೋರ್ ಸರ್ಜಾ ಅವರು ಎಲ್ಲ ಕೂತಿರ್ತಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಬಾಗಿಲು ಓಪನ್ ಮಾಡಿದ ಕೂಡಲೇ ಹಾಡು ಹೇಳ್ಕೊಂಡೇ ಹೋಗ್ತಾರೆ. ಇಬ್ಬರು ಕಂಡಿಹರು ಈ ಗಂಡಿನ ಬೆತ್ತಲೆಯ, ಇಬ್ಬರು ಬೆಳಗುವವರು ಹೃದಯದ ಕತ್ತಲೆಯ ಅಂತ. ಎಲ್ಲರಿಗೂ ಶಾಕು, ಏನು ಹಾಡೇ ಮಾಡ್ಬಿಟ್ರ ಅಂತ. ನೀನು ಹೇಳಿದ ಎಳೆಯಲ್ಲಿ ಒಂದು ಹಾಡು ಉಟ್ಬಿಡುತ್ತೆ ನನಗೆ. ನೀನು ಚೆನ್ನಾಗಿ ಮಾಡಿದ್ದೆ, ಕತೆ ಗೊತ್ತಾಯಿತು, ಒಳ್ಳೆ ಕತೆ ಇದು, ಸಖತ್ತಾಗಿದೆ. ಒಂದು ಹಂಗೆ ನನಗೊಂದು ಒಂದು ಟ್ಯೂನ್ ಹುಟ್ಟಿತು ಮೈಂಡಲ್ಲಿ, ಹಂಗೆ ಹೇಳ್ಕೊ ಬಂದೆ ಅಂತೇಳಿ ಅಲ್ಲೇ ಬರೆಯೋದು. ಅವರೇ ಬರೆಯಲ್ಲ, ಕೂತ್ಕೊಂಡು ಬರ್ಕೊಳ್ಳಿ ಅಂತೇಳಿ ಅಲ್ಲೇ ಹೇಳ್ಬಿಡ್ತಾರೆ. ಕತೆ ಪೂರ್ತಿ ಕೇಳೇ ಇಲ್ಲ ಅವರು. ಅವ್ನು ಎಳೆ ಕೇಳಿ ಪೂರ್ತಿ ಹಾಡು ಹುಟ್ಟೋದಿದು. ಈ ಹಾಡು ಹುಟ್ಟಿದ್ದು ಹಿಂಗೆ, ಪೂರ್ತಿ ಕತೆ ಕೇಳದೆ ಹಾಡು ಹುಟ್ಬಿಡುತ್ತೆ ಇದು. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ, ಆಟೋ ಲಾರಿ ಹಿಂದೆ ಬರೆದವನ ತತ್ವಜ್ಞಾನಿ ಎಂದು ತಿಳಿಬೇಡ ಅಂತ. ಒಂದು ಕುಡುಕ ದಾರಿಲಿ ಆಡ್ಕೊಂಡು ಹೋಗುವಾಗ ಆಟೋ ಲಾರಿಯಿಂದೆಲ್ಲ ಬರೆದಿರ್ತಾರಲ್ಲ, ಅದನ್ನ ನೋಡ್ಕೊಂಡು ಅವ್ನು ಜ್ಞಾನಿಯನ್ನಲ್ಲ, ಅವ್ನು ನೋವನ್ನು ಬರ್ಕೊಂಡಿದ್ದಾನೆ ಅಷ್ಟೇ ಅಂತ ಹೇಳೋದು ಒಂದು ವೇದಾಂತ, ಒಂದು ಫಿಲಾಸಫಿ. ಬ್ಯೂಟಿಫುಲ್ ಆಗಿ ಬರೆದುಬಿಟ್ರು. ಮಗು ಅತ್ತರೆ ತಾನತ್ತು ಹಾಲ ನೆರೆದವಳು ತಾಯಿಯಲ್ಲವೇ, ನಮಗಾಗಿ ಜೀವವ ತೇದಿಲ್ಲವೇ, ಸತಿ ನಮಗೆ ಮೀಸಲೇ ಆಗಿಲ್ಲವೇ, ಇಬ್ಬರು ಕಂಡಿಹರು ಈ ಗಂಡಿನ ಬೆತ್ತಲೆಯ, ಇಬ್ಬರು ಬೆಳಗೋರು ಹೃದಯದ ಕತ್ತಲೆಯ. ಒಂದು ಗಂಡನ ಬೆತ್ತಲೆಯಾಗಿ ನೋಡೋ ಒಂದು ಅಧಿಕಾರ ಇರೋದು ತಾಯಿಗೆ ಮಗುವಾಗಿದ್ದಾಗ. ಅದು ಬಿಟ್ಟರೆ ಹೆಂಡತಿ ನಾಳೆ ತಾಯಿ ಆಗೋವಳೆ, ಇಬ್ಬರು ಮುಖ್ಯ ಅಂತ ಹೇಳೋದನ್ನ ಯಾವ ಥರ ಹೇಳಿದಾರೆ ನೋಡಿ. ಕುಂತಿ ಇಲ್ಲದೆ ಪಾಂಡವರೇ, ದ್ರೌಪದಿ ಇಲ್ಲದೆ ಭಾರತವೇ, ಗಂಡು ಇಬ್ಬರ ಸೊತ್ತಲ್ಲವೇ. ಕುಂತಿ ತನ್ನ ಗಂಡನ ಕಳ್ಕೊಂಡು ತಾಯಿ ಸ್ಥಾನದಲ್ಲಿದ್ದು ಆ ಪಾಂಡವರನ್ನ ಕಾಪಾಡ್ತಾಳೆ. ದ್ರೌಪದಿ ಆ ಪಾಂಡವರ ಹೆಂಡತಿ. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು, ದುರ್ಯೋಧನ ದ್ರೌಪದಿಯ ವಸ್ತ್ರಾಭರಣ ಮಾಡಿದಾಗ ದ್ರೌಪದಿ ಶಪಥ ಮಾಡ್ತಾಳೆ, ನಿನ್ನ ಅಂತ್ಯ ಆಗೋರ್ಗು ನಾ ಜಡೆ ಕಟ್ಟಲ್ಲ ಅಂತ. ಅದನ್ನ ಭೀಮ ನೆರವೇರಿಸ್ತಾನೆ. ಅಂದರೆ ಕುಂತಿ ಇಲ್ಲದೆ ಪಾಂಡವರೇ, ದ್ರೌಪದಿ ಇಲ್ಲದೆ ಭಾರತ, ಇಬ್ಬರು ಇಂಪಾರ್ಟೆಂಟು. ಅವ್ರಿಬ್ಬರಿಗೂ ಗಂಡು ಅಷ್ಟು ಇಂಪಾರ್ಟೆಂಟು. ಸುತ್ತ ಇದ್ದು ಕಾಯೋರು ಅವರೇ ಅಂತ ಹೇಳೋದನ್ನ ಎಕ್ಸ್ಟ್ರಾಡಿನರಿ ಬರೆದುಬಿಟ್ರು. ಮೂಡಣದ ಸೂರ್ಯ ತಾಯಿಯ ಮಡಿಲಂತೆ, ಪಡುವಣದ ಸೂರ್ಯ ಮಡದಿಯ ಮಡಿಲಂತೆ. ಒಂದೊಂದು ದಿಕ್ಕನ್ನು ಒಬ್ಬೊಬ್ರಿಗೆ ಹಾಕಿದ್ದಾರೆ, ಇಬ್ಬರು ಮುಖ್ಯ ಅಂತ ಹೇಳೋದನ್ನ. ತಕ್ಕಡಿಲಿ ತೂಗಿದ್ರೆ ಒಟ್ಟಿಗೆ ತೂಗಬೇಕು, ಆ ಥರ ಬರೆದ ಹಾಡಿದು ನೋಡಿ. ಕಾರಲ್ಲಿ ಹೋಗುವಾಗ ಬಂದಂಥ ಒಂದು ಸಾಲು ಅಲ್ಲಿ ಕೂತ್ಕೊಂಡು ಹಂಗೆ ಹೇಳ್ಬಿಡ್ತಾರೆ. ಅದು ಆ ವಿದ್ವತ್ತು ಅಂತ ಹೇಳೋದು. ಅದಕ್ಕೆ ಇದರ ಒಂದು ರೆಕಾರ್ಡಿಂಗಲ್ಲಿ ಆಗೋದು ಚಾಮುಂಡೇಶ್ವರಿಲಿ. ಈ ಹಾಡೆಲ್ಲ ಕೇಳಿ ಅರ್ಜುನ್ ಸರ್ಜಾ ಅವರಿಗೆ ತುಂಬ ಖುಷಿಯಾಗಿ ಕೈ ಮುಗಿತಾರೆ. ಯಾಕೆಂದರೆ ಪ್ರತಾಪ್ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಅವ್ರ ನಾಯಕ ನಟ, ಒಳ್ಳೊಳ್ಳೆ ಹಾಡುಗಳು ಕೊಟ್ಟರು. ಇಲ್ಲಿ ಅವ್ರ ಪ್ರೊಡ್ಯೂಸರು, ಇಲ್ಲಿ ಒಳ್ಳೆ ಹಾಡುಗಳು ಕೊಟ್ಟರು. ತುಸು ಮೆಲ್ಲ ಬೀಸೋ ಗಾಳಿಯ, ಎಂಥ ಸಾಂಗ್ರಿ. ಮಕ್ಕಳು ತಾಯಿ ಮೇಲೆ ಆಡುವಂಥ ಒಂದು ತಾಯಿಯ ಗೀತೆ ಅಂತ ಹೇಳ್ಬೋದು ಇದು. ಜನುಮದ ನೆನಪು ನೀಡೋ ಜೋಗುಳ, ನೋವಿನ ನಲುವಿನ ಕಲಸು ಮೇಳ ಜೋಗುಳ. ಏನು ಚೆನ್ನಾಗಿದೆ ನೋಡ್ರಿ. ಅದೇ ಚಿತ್ರಮ್ಮ ಅವ್ರ ವಾಯ್ಸಲ್ಲಿ ಬರೋದು. ಬಾಳುವೆನ ಈ ಕಂದನ ಎಡವಿ ಏಳೋ ದಾರಿಯಲ್ಲಿ, ಮೀಯುವೆನ ಈ ಕಂದನ ತೊದಲು ನುಡಿಯ ಮಳೆಯಲ್ಲಿ. ಇದು ಸಾಹಿತ್ಯ ಅಂದರೆ, ಇದು ಒಂದು ಗದ್ಯಕ್ಕೆ ಪದ್ಯ ಕಟ್ಟೋದು ಅಂತ. ಇನ್ನೊಂದು ಅದ್ಭುತ ಹಾಡಿದೆ, ಅದ್ಭುತ ಸಾಹಿತ್ಯ ಅದು. ತಾರೆ ತಾರೆ ಮಿನುಗುವ ತಾರೆ ಅಂತ. ಅದು ಉನ್ನಿಕೃಷ್ಣ ಹಾಡಿದ್ದು. ಮುತ್ತು ಕೊಡಲು ಬಂದಾಗ ಕೂಡ ಅವರೇ ಹಾಡಿದ್ದು. ಅಲ್ಲಿ ಒಂದು ಸಾಲು ಬರುತ್ತೆ. ಈಗಿನ ಸಾಹಿತಿಗಳು ಯೂಸ್ ಮಾಡುವಂಥ ಕೆಲವು ಸಾಲುಗಳನ್ನ ಹಂಸಲೇಖ ಅವರು ಆವಾಗಲೇ ಯೂಸ್ ಮಾಡಿದ್ರು. ನಿನ್ನೆಯ ಕಿರು ನೋಟ, ಕಿರು ನಗುವಿನ ಕಾಟ, ಕುಳಿತಲ್ಲೇ ಕನಸನ್ನು ಕಾಣೋ ಕಾಯಿಲೆ ಕರುಣಿಸಿದೆ ಅಂತ. ನೋಡಿ, ಕುಳಿತಲ್ಲೇ ಕನಸನ್ನು ಕಾಣೋ ಕಾಯಿಲೆ ಕರುಣಿಸೋದು ಏನು ಚೆನ್ನಾಗಿದೆ ನೋಡಿ. ಅದು ಅರೆಗಳಿಗೆ ನೆನಪಲ್ಲಿ, ಮರುಗಳಿಗೆ ತಪದಲ್ಲಿ, ಪ್ರತಿಗಳಿಗೆ ಕಳೆಯೋದೆಂತ ಹೃದಯ ನಡುಗುತ್ತಿದೆ ಅಂತ. ಏನು ಚೆನ್ನಾಗಿದೆ ನೋಡಿ ಆ ಪದ ಪ್ರಯೋಗ. ಇನ್ನೊಂದು ಹಾಡಂತೂ ಸೂಪರ್, ಮದನ ಕಾಮರಾಜ. ಅದು ಶೃಂಗಾರ, ಒಂದು ಕೆತ್ತನೆ ಮಾಡಿದಂಥ ಶಿಲೆಗಳನ್ನ ನೋಡಿ ರಮೇಶ್ ಅವರು, ಪ್ರೇಮ್ ಅವರು ಶೃಂಗಾರವಾಗಿ ಆಡುವಂಥ ಹಾಡೋದು. ಅದನ್ನ ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ. ಮದನ ಕಾಮರಾಜ ಕೊಟ್ಟ ಒಂದು ವರವ, ಕೋಟಿ ಸಾರಿ ಕೊಲ್ಲೋ ಮಾಯಾಪುಷ್ಪ ಶರವ, ವಾತ್ಸಾಯನ ಸೂತ್ರ ಅಂಧರಿಗೆ ನೇತ್ರ, ನಡೆಯೋಣವೇ ಪರಿಪಾಲಿಸಿ ನಮಗೊಪ್ಪುವ ಪುಟ ಆರಿಸಿ ಅಂತ. ಸ್ತ್ರೀಗೆಲ್ಲವೂ ವೇದ್ಯ,
ಅರ್ಪಿಸು ನೈವೇದ್ಯ, ಸೀತ್ಕಾರದ ಮೆದು ಮಂತ್ರವ, ಸತ್ಕಾರದ ರತಿತಂತ್ರವ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಶೃಂಗಾರ ಸಾಹಿತ್ಯಗಳು ಅಂತ ಹೇಳ್ಬೋದು. ಎಲ್ಲ ಹಾಡುಗಳು ಸೂಪರ್. ಇದರಲ್ಲಿ ಸಿ ಅಶ್ವಥ್ ಹಾಡಿದಂಥ ಒಂದು ಅದ್ಭುತ ಗೀತೆ ಇದೆ, ಬಾಳಿಗೊಬ್ಬ ಬಂದು ಬೇಡವೇ ಓ ಗೆಳತಿ ಅಂತ ಒಂದು ಭಾವನಾತ್ಮಕ ಗೀತೆ. ಅಂಗ ಅಂಗ ಸೇರಿ ಅಂತರಂಗ ಅಂತ ಒಂದು ಬ್ಯೂಟಿಫುಲ್ ಹಾಡಿದೆ. ಇದರಲ್ಲಿ ಎಸ್ ಪಿ ಬಿ ಅವರು, ಚಿತ್ರಮ್ಮ ಅವರು, ಅಶ್ವಥ್ ಅವರು, ಉನ್ನಿಕೃಷ್ಣನ್ ಅವರು ಆಡಿದ್ರು. ಎಲ್ಲ ಹಾಡುಗಳು ಸೂಪರ್. ಸಿನಿಮಾ ಮ್ಯೂಸಿಕಲ್ ಹಿಟ್ ಕೂಡ, ಕ್ಯಾಸೆಟ್ ಕೂಡ ತುಂಬಾ ಸೇಲ್ ಆಗಿತ್ತು ಅವಾಗ. ಇನ್ನೊಂದು ತುಂಬಾ ಒಳ್ಳೆ ಕಥಾ ಹಂದರ ಇದ್ದಂಥ ಸಿನಿಮಾ ಇದು. ರಮೇಶ್ ಅವರು, ಪ್ರೇಮ ಅವರು, ಕಸ್ತೂರಿ ಅವರು, ದೊಡ್ಡಣ್ಣ ಅವರು ಎಲ್ಲ ಒಂದು ಒಳ್ಳೆ ತಾರಾಗಣ ಇತ್ತು. ಸೂಪರ್ ಡೂಪರ್ ಹಿಟ್ ಕೊಟ್ಟರು ಕಿಶೋರ್ ಸರ್ಜಾ ಅವರು. ಇವತ್ತು ನೆನೆಸ್ಕೋಬೇಕು ಅವ್ರನ್ನ. ಈಗ ಸುತ್ತಮುತ್ತ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.